ಬಂದಲ್ಲಿ ಆಂಕರ್ ಅನುಶ್ರೀ ಅವರಿಗೆ ಒಂದೇ ಪ್ರಶ್ನೆ ಎದುರಾಗ್ತಾ ಇತ್ತು, ನಿಮ್ ಮದುವೆ ಯಾವಾಗ ಅಂತ. ಕೊನೆಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಮದುವೆಯ ದಿನಾಂಕವೂ ನಿಗದಿಯಾಗಿದೆ. ಪಟ್ಪಟ ಅಂತ ಮಾತಾಡೋ ಮಾತಿನ ಮಲ್ಲಿ ಅನುಶ್ರೀ ಮದುವೆ ಆಮಂತ್ರಣ ಪತ್ರ ಎಲ್ಲೆಡೆ ವೈರಲ್ ಆಗ್ತಿದೆ. ಹಾಗಿದ್ರೆ ಅನುಶ್ರೀ ಮದುವೆ ಯಾವಾಗ, ಎಲ್ಲಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಈ ಎಲ್ಲಾ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಳೆದ 5-6 ವರ್ಷಗಳಿಂದ ಅನುಶ್ರೀ ಟಾಪ್ ಆಂಕರ್ಗಳ ಲಿಸ್ಟ್ನಲ್ಲಿ ಮಿಂಚ್ತಿದ್ದಾರೆ. ಇವರನ್ನ ಬೀಟ್ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಬೆಳೆದಿದ್ದಾರೆ. ಸಪೋಸ್ ಅನುಶ್ರೀ ಆಂಕರಿಂಗ್ ಇಲ್ಲ ಅಂದ್ರೆ ಆ ಶೋಗಳನ್ನೇ ನೋಡೋದಿಲ್ಲ ಅನ್ನುವಷ್ಟು ಫ್ಯಾನ್ ಬೇಸ್ ಬೆಳೆಸಿಕೊಂಡಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿರೋ ಅನುಶ್ರೀ ಇದೀಗ ಸಪ್ತಪದಿ ತುಳಿಯೋದಿಕ್ಕೆ ರೆಡಿಯಾಗಿದ್ದಾರೆ. 37 ವರ್ಷ ವಯಸ್ಸಾಗಿದ್ರು ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಹೋದಲ್ಲೆಲ್ಲ ಅನುಶ್ರೀಗೆ ಸವಾಲುಗಳು ಎದುರಾಗ್ತಾ ಇದ್ವು. ಆದ್ರೆ ಈ ವರ್ಷದ ಆರಂಭದಲ್ಲಿ ಮದುವೆಯ ಬಗ್ಗೆ ಅನುಶ್ರೀ ಸುಳಿವು ಕೊಟ್ಟಿದ್ರು. ಮಾರ್ಚ್ 17ರಂದು ಅನುಶ್ರೀ ಅವರ ನೆಚ್ಚಿನ ಹೀರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ಅಂದೇ ಅನುಶ್ರೀ ಮದುವೆ ಆಗ್ತಾರೆ ಅಂತೆಲ್ಲ ಸುದ್ದಿಯಾಗಿತ್ತು. ಆದ್ರೆ ಮದುವೆ ಬಗ್ಗೆ ಈವರೆಗೂ ಅನುಶ್ರೀ ಬಹಿರಂಗವಾಗಿ ಹೇಳಿಕೊಂಡಿರಲಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲೆಡೆ ಅನುಶ್ರೀ ಮದುವೆ ಇನ್ವಿಟೇಷನ್ ವೈರಲ್ ಆಗ್ತಿದೆ. ಅನುಶ್ರೀ ಕೈ ಹಿಡಿಯಲಿರುವ ವರ ಕೊಡಗು ಮೂಲದ ರೋಷನ್. ಇದೇ ತಿಂಗಳ 28ನೇ ತಾರೀಕಿನಂದು ಅನುಶ್ರೀ ಹಾಗೂ ರೋಷನ್ ಮದುವೆ ನಡೆಯಲಿದೆ. ರೋಷನ್ ಅವರು ರಾಮಮೂರ್ತಿ ಮತ್ತು ಸಿಸಿಲಿಯಾ ದಂಪತಿಯ ಪುತ್ರ. ಮದುವೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ಈ ಬಗ್ಗೆ ಮಾಹಿತಿ ಇದೆ. ಹಾಗೆ ಹುಡುಗ ಹಾಗೂ ಅವರ ತಾಯಿಯ ಹೆಸರು ಕೇಳಿದ್ರೆ ಕ್ರಿಶ್ಚಿಯನ್ ಧರ್ಮದವರು ಆಗಿರಬಹುದು ಅನ್ನೋ ಡೌಟ್ ಕೂಡ ಬರುತ್ತೆ. ಅಂದ್ಹಾಗೆ ಅನುಶ್ರೀ ಮಂಗಳೂರಿನವರು. ತಮ್ಮ ತಾಯಿ ಹಾಗೂ ತಮ್ಮನೊಂದಿಗೆ ವಾಸ ಮಾಡ್ತಿದ್ದಾರೆ. ಈ ಹಿಂದೆ ಅನುಶ್ರೀ ಅವರ ತಂದೆಯ ಕುರಿತು ಕೂಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಅನುಶ್ರೀ ತಂದೆಯಿಂದ ದೂರ ಉಳಿದಿರೋದಾಗಿ ತಿಳಿಸಿದ್ರು. ಇನ್ನು ಅನುಶ್ರೀ ಹಾಗೂ ರೋಷನ್ ಅವರ ಮೊದಲ ಭೇಟಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮನೆಯಲ್ಲಾಗಿತ್ತು. ಅಲ್ಲಿಂದ ಇಬ್ರು ಸ್ನೇಹಿತರಾಗಿ ಬಳಿಕ ಪರಸ್ಪರ ಪ್ರೀತಿಸಿ ಇದೀಗ ಮದುವೆ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ವಿಟೇಷನ್ ಕಾರ್ಡ್ ಕೂಡ ಬಹಳ ಸಿಂಪಲ್ ಆಗಿದ್ದು ಮದುವೆನೂ ಅಷ್ಟೇ ಸಿಂಪಲ್ ಆಗಿರುತ್ತೆ ಎನ್ನಲಾಗ್ತಿದೆ. ಮದುವೆಗೆ ಕೇವಲ ಗಣ್ಯರು ಹಾಗೂ ಅತ್ಯಾಪ್ತರಿಗೆ ಮಾತ್ರ ಆಹ್ವಾನ ನೀಡಲಾಗ್ತಿದೆಯಂತೆ. ಬೆಂಗಳೂರಿನ ಕಗ್ಗಲೀಪುರದಲ್ಲಿರುವ ಸಂಭ್ರಮ ಬೈ ಸ್ವಾನ್ ಲೈನ್ಸ್ ಸ್ಟುಡಿಯೋಸ್ನಲ್ಲಿ ಅನುಶ್ರೀ ಮದುವೆ ನಡೆಯಲಿದೆ. ಬೆಳಗ್ಗೆ 10:56ಕ್ಕೆ ಮುಹೂರ್ತ ಕಾರ್ಯಕ್ರಮವಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅನುಶ್ರೀ ಹಸೆಮಣೆ ಏರಲಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದ್ರೆ ಅನುಶ್ರೀ ಮದುವೆ ಆಗ್ತಿರೋ ದಿನ ಇಲಿ ಪಂಚಮಿಯ ದಿನ. ಒಟ್ನಲ್ಲಿ ತಮ್ಮ ಮದುವೆ ಟೈಮ್ನಲ್ಲಿ ಅನುಶ್ರೀ ಅವರು ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಅಂದಚಂದದ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಈ ಫೋಟೋಸ್ ನೋಡಿ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಮದುವೆ ಆಗ್ತಿರೋ ಅನುಶ್ರೀಗೆ ಆಲ್ ದಿ ಬೆಸ್ಟ್ ಅಂತ ಫ್ಯಾನ್ಸ್ ವಿಶ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.